ರೈತ ಬಂದವ್ರೆ, ನಾನಿವತ್ತು ಹೊಸದುರ್ಗ ತಾಲೂಕಲ್ಲಿದ್ದೀನಿ. ಒಂದು ಗ್ರಾಮದಲ್ಲಿ ನಮ್ಮ ರೈತರ ಹೆಸರು ಬಂದ್ಬಿಟ್ಟು ಶ್ರೀನಿವಾಸ್ ಅಂತ. ಕಂಪ್ಲೀಟ್ ಸಾವಯವ ಕೃಷಿಕರು, ಕಂಪ್ಲೀಟ್ ಅಂದರೆ ಕಂಪ್ಲೀಟು. ಅವರು ಸುಮಾರಷ್ಟು ಅಡಿಕೆಯಲ್ಲಿ ಅನುಭವವನ್ನು ಹೊಂದಿದ್ದಾರೆ. ನಮ್ಮ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡಿದ ಮೇಲೆ ತೋಟದಲ್ಲಿ ಏನೇನು ಚೇಂಜ್ ಆಗಿದೆ ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ನಾನು ಪ್ರಹ್ಲಾದ್ ಸರ್ದು ಮತ್ತು ನಿಮ್ಮದು ತೋಟ ಎಲ್ಲ ನೋಡ್ಕೊಂಡು ಬಂದೆ. ಈಗ ನಿಮ್ಮ ತೋಟಕ್ಕೆ ನಾನು ಆಗಸ್ಟ್ ತಿಂಗಳಲ್ಲಿ ಕೆಲವು ಉತ್ಪನ್ನಗಳನ್ನ ಕೊಟ್ಟಿದ್ದೆ, ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ. ಇವತ್ತು ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಪ್ರೆಸೆಂಟ್ ಇವತ್ತು ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಆಗಸ್ಟಲ್ಲಿ ಕೊಟ್ಟಿದ್ದ ಉತ್ಪನ್ನಗಳಿಂದ ಏನೇನು ಬದಲಾವಣೆ ಆಗಿದೆ ತೋಟದಲ್ಲಿ? ನಿಮಗೆ ಏನು ಪ್ರಾಬ್ಲಮ್ ಆಗಿತ್ತು ಮುಂಚೆ ತೋಟದಲ್ಲಿ? ಇಳುವರಿ ಹೆಚ್ಚಾಗಿದೆ ಸರ್. ಹಾಂ, ಹಣ್ಣು ಹೊಡ್ಕ, ಅರಳು ಉದುರೋದು, ಆಮೇಲಿಂದ ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಮ್ಮಿಯಾಗಿ ಗಿಡಗಳು ಈ ಥರ ಬಾಗೋದು ಇದೆಲ್ಲ ಇತ್ತು ನಮ್ಮ ತೋಟದಲ್ಲಿ. ಸಿವಿಯರ್ ಆಗಿರೋವು ಇನ್ನು ಸ್ವಲ್ಪ ಟೈಮ್ ಬೇಕಾಗ್ತದೆ. ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥವು ಎಲ್ಲ ಇಡಮುಂಡಿಗೆ ರೋಗ ಟೈಪ್ ಆಗಿದ್ದು ಚೆನ್ನಾಗಿದೆ ಸರ್. ಗ್ರೀನ್ ಪ್ಲಾನೆಟ್ ಉತ್ಪನ್ನ ಭಾಳ ಸೂಪರಾಗಿ ಕೆಲಸ ಮಾಡ್ತಾ ಇದೆ. ನಾವು ಜೀವನ ಪೂರ್ತಿ ಇದನ್ನೇ ಅಳವಡಿಸ್ಕೊಂಡು ತೋಟಕ್ಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ವಿ ಆಲ್ರೆಡಿ. ಸರ್, ನೀವು ಈವನ್ ರೌಂಡ್ ಅಪ್ ಕೂಡ ಹೊಡೆದಿಲ್ಲ ಹಚ್ಚದಾಗಿಂದ ನಾನು ನೋಡಿದ್ದೇನೆ. ನಾನು ಇವತ್ತಿನವರೆಗೂ ರೌಂಡ್ ಅಪ್ ಹೊಡೆದಿಲ್ಲ. ಮುಂಚೆ ಎಲ್ಲ ನಾನು ಕೊನೆಗುಡುಗಲ್ಲಿ ಪೂರ್ತಿ ಹಿಂಗೆ ಕಟ್ ಮಾಡ್ತಾ ಇದ್ದೆ. ಓಕೆ. ಈಗ ಟೆಕ್ನಾಲಜಿ ಇದಾದ್ಮೇಲೆ ಒಂದು ವೀಡ್ ಕಟರ್ ತಗೊಂಡ್ಬಿಟ್ಟಿದ್ದೆ, ಬ್ರಷ್ ಕಟರ್ ತಗೊಂಡ್ಬಿಟ್ಟು ಅದು ಸೈಕಲ್ ಇರೋದು, ಅದು ಮೈಗೂ ಹಾಕೊಂಡು ಹೊಡಿಯೋದಲ್ಲ, ಈಗ ದಬ್ಕೊಂಡು ಓಡಾಡೋದು, ಆ ಟೈಪ್ ನಾನು ಮಾಡ್ಕೊಂಡಿದ್ದೀನಿ ಸರ್. ಅದು ಅದ್ರಲ್ಲಿ ಕ್ಲೀನಾಗಿ ಕಟ್ ಮಾಡ್ತೇನೆ, ಬಿಡ್ತೇನೆ. ಈಗ ಬೇಸಿಗೆಲೆಲ್ಲ ಪೂರ್ತಿ ಬೆಳೆಯಕ್ಕೆ ಬಿಡ್ತೇನೆ. ಅಡಿಕೆ ಕಡುವ ಟೈಮಲ್ಲಿ ತಿಂಗಳಿಗೆ ಒಂದ್ಸರಿ, 2 ತಿಂಗಳು, ವರ್ಷದಲ್ಲಿ 3 ಸರಿ ಹೊಡ್ಕೊಳ್ತೀನಿ ಸರ್ ನಾನು ಅಷ್ಟೇ. ಮತ್ತೆ ಬೇಸಾಯ ಹೊಡ್ಸಲ್ಲ, ಫರ್ಟಿಲೈಸರ್ ಗೊಬ್ಬರ ಇಲ್ಲ, ಓನ್ಲಿ ಗ್ರೀನ್ ಪ್ಲಾನೆಟ್, ಕುರಿ ಗೊಬ್ಬರ ಇಷ್ಟು ಮಾಡ್ಕೊಂಡಿದ್ದೀನಿ ಸರ್. ಈಗ ಭೂಮಿ ಪವರ್ ಅದೆಲ್ಲ ಕೊಟ್ರಿ, ಗ್ರಾನುವಲ್ಸು, ಲಿಕ್ವಿಡ್ ಕೊಟ್ರಿ. ಹೋದ ವರ್ಷ ಎಷ್ಟು ಇಳುವರಿ ಆಗಿತ್ತು? ಈ ವರ್ಷ ಎಷ್ಟು ಇಳುವರಿ ಆಗಿತ್ತು ಸರ್? ಲಾಸ್ಟ್ ಟೈಮ್ ಬರೀ 1.5 ಲಕ್ಷ ಆಗಿತ್ತು ನಮ್ದು ಅಷ್ಟೇ. ಒಣ ಅಡಿಕೆ ಕೊಟ್ಟಿದ್ದೆ ಖಾಲಿ 1.5 ಲಕ್ಷ ಆಗಿತ್ತು ಸರ್ ಹೋದ ವರ್ಷ. ಲಾಸ್ಟ್ ಟೈಮ್ 1.5 ಲಕ್ಷ ಆಗಿತ್ತು ಅಷ್ಟೇ, 9ನೇ ವರ್ಷದ ತೋಟದಲ್ಲಿ. ಅದು ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ ಪೂರ್ತಿ ನೀರೆಲ್ಲ ಕಂಪ್ಲೀಟ್ ಕಮ್ಮಿಯಾಗಿ ತೋಟ ಎಲ್ಲ ಸೋಗೆಗರಿ ಎಲ್ಲ ಪೂರ್ತಿ ಎಳೆ ಬಿದ್ದಿತ್ತು. ಫಸಲಿನ ತೋಟನೇ ಒಣಗೋಯ್ತಾನೆ ಅಂತ ಇದಾಗಿ ಜೀವ ಹಿಡ್ಕೊಂಡು ಆಗು ಈಗೂ ಇದಾಗಿ ಜಾನ್ ಕಲರಿಗೆ ಕೊಟ್ಟಿದ್ದೆ. ಖಾಲಿ 1.5 ಲಕ್ಷ ಅಮೌಂಟ್ ಆಗಿತ್ತು. ಈ ವರ್ಷ ಯಾರಿಗೂ ಕೊಡೋದು ಬೇಡ ಅಂತೇಳಿ 450ರಿಂದ 500 ಗಿಡಕ್ಕೆ 8ರಿಂದ 9 ಕ್ವಿಂಟಲ್ ಅಡಿಕೆ ನಾನೇ ಸ್ವಂತಕ್ಕೆ ಮಾಡಿದ್ದೀನಿ ಸರ್. ನಮ್ಮ ಮನೆಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. 8ರಿಂದ 9 ಕ್ವಿಂಟಲ್ ಒಣ ಅಡಿಕೆ ಆಗಿದೆ, ರಾಶಿ ಅಡಿಕೆ. ಸರ್, ಈಗ ಇಳುವರಿ ಚೆನ್ನಾಗಿ ಬಂದಿದೆ. ಕಾಯಿನೂ ಕೂಡ ಪೂರ್ತಿ ಸಿಪ್ಪೆ ಎಲ್ಲ ದಪ್ಪ ಇರೋದು ಮುಂಚೆ, ಈ ಸಿಪ್ಪೆ ಎಲ್ಲ ತೆಳುವಾಗಿದೆ. ಗ್ರೀನ್ ಪ್ಲಾನೆಟ್ ಉಪಯೋಗ ಮಾಡೋಕ್ಕಿಂತ ಈಗ ನೀವೊಂದು ಇದನ್ನ ತೋರಿಸಿದ್ರಿ ಸರ್, ಗರಿ ಹೊಟ್ಟೆ ಮತ್ತು ಮಣ್ಣು, ಅದೊಂಚೂರು ತೋರಿಸಿ ಸರ್ ನನಗೆ. ಸುಮಾರು ನನಗಿಂತ ಹೆಚ್ಚು ಕಮ್ಮಿ 4ರಿಂದ 5 ಅಡಿ ಉದ್ದ ಇದೆ ಸರ್ ಗರಿ ಇದು ಸರ್. ಎರೆಹುಳು ಸಿಗ್ತದೆ ಸರ್. ಈ ತರ ಸ್ಮೂತ್ ಆಗಿ ಪೂರ್ತಿ ಈ ತರ ವಾವ್ ನೋಡ್ರಿ. ವೈಟ್ ರೂಟ್ಸ್ ಯಾವ ರೀತಿ ಇದೆ, ವೈಟ್ ರೂಟ್ಸ್ ನೋಡ್ರಿ, ಎಷ್ಟು ತೇವಾಂಶ ಐತಿ ಸರ್. ಇಲ್ಲಿ ನೋಡಿ ಸರ್. ನಾನು ಸರ್ ಮತ್ತೆ ಇನ್ನೊಂದು ಹೇಳ್ತೀನಿ, ನಾನು ಹೆಚ್ಚು ಕಮ್ಮಿ 10ರಿಂದ 12 ದಿವಸಕ್ಕೆ ಒಂದ್ಸರಿ ನೀರು ಕೊಡ್ತೇನೆ. ಪ್ರತಿ ಸರಿ ನೀರು ಕೊಡ್ಲಿಕ್ಕೆ ಸಾಯಿಲ್ ಸ್ಟ್ರಕ್ಚರ್ ನೋಡ್ರಿ ಸರ್, ಮಣ್ಣು ನೋಡಿ ಅದೆಷ್ಟು. ನೀವು ಎಲ್ಲಿಂದೆಲ್ಲ ತನಕ ಕೈಯೆಲ್ಲ ತೆಗಿಬೋದು ಸರ್ ನನ್ನ ತೋಟನ. ನೋಡಿ ಎಷ್ಟು ಅಗರ ಚಾಪುಡಿ ಇದ್ದಂಗಿದೆ ಸರ್ ಮಣ್ಣು ನೋಡಿ. ಸೂಪರ್ 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 ಟೆಕ್ಸ್ಚರ್, ಮಣ್ಣಿನ ಟೆಕ್ಸ್ಚರ್ ನೋಡೇ ನಂಗೆ ಖುಷಿ ಆಯ್ತು ಬಿಡ್ರಿ ಸರ್. ಸರ್ ಇನ್ನೊಂದು ಹೇಳ್ತೇನೆ, ಇದು ಪೂರ್ತಿ ಕೆಂಪು ಮಣ್ಣು, ಆಲ್ರೆಡಿ ಕಪ್ಪು ಮಣ್ಣಿಗೆ ಕನ್ವರ್ಟ್ ಆಗ್ತಾ ಇದೆ. ಎಸ್ ಸರ್. ಈಗ ಇದೆಲ್ಲ ನೋಡಿದ್ವಿ ಸರ್. ಈಗ ಮಣ್ಣು ಆಯಿತು, ಬೇರು ವೈಟ್ ರೂಟ್ಸ್ ನೋಡಿ ಸರ್, ಇಲ್ಲಿ ಭಯಂಕರ ವೈಟ್ ರೂಟ್ಸ್ ಬಿಡಿ, ಅದನ್ನ ಹೇಳಂಗಿಲ್ಲ. ರೈತರಿಗೆ ಆಹಾರ ಬೇರು ಮೇನಾಗಿ ಬೇಕಾಗಿರೋದೇ ಇದು ನೋಡಿ. ನೀವು ಎಲ್ಲಿಂದ ಎಲ್ಲ ತನಕ ನೋಡ್ರಿ ವೈಟ್ ರೂಟ್ಸ್. ನಮಗೆ ಬೆರಳುಗಳಿದ್ದಂಗೆ ಮರಕ್ಕೆ ವೈಟ್ ರೂಟ್ಸ್. ಹೌದು, ನಾವು ಅವನ್ನೇ ಕಟ್ ಮಾಡ್ತಾ ಹೋದ್ರೆ ಏನಾಗ್ತದೆ ಸರ್ ತೋಟ. ಹೌದು ಸರ್. ಇದೊಂದು ತೋರಿಸಿ ಸರ್ ನನಗೆ, ಅದು ಗರಿ ಎಲ್ಲ ಬಿತ್ತದು ಇಲ್ಲಿ ಬಿದ್ದಿದ್ದಾವೆ. ಸೈಜು ಒಳ್ಳೊಳ್ಳೆ ಸೈಜ್ ಬಂದಿದ್ದಾವೆ. ಇದು ಫ್ರೆಶ್ ಆಗಿರೋದು, ಇದು ಡ್ರೈ ಆಗಿರೋದು. ಫ್ರೆಶ್ ಆಗಿರೋದು ನೋಡ್ರಿ ಸರ್. ತೋರಿಸಿ ನನಗೆ ಈ ಥರ ಗರಿನ ಹೆಚ್ಚು ಕಮ್ಮಿ 5ರಿಂದ 6 ಅಡಿ ಗರಿ ಇದೆ ಒಂದೊಂದು. ನೋಡಿ ಈಗ ಹಿಡ್ಕೊಂಡ್ರೆ ತೆಂಗಿನ ಗರಿನೇ ಪೂರ್ತಿ. ಎಸ್ ಹೌದು. ಅಲ್ಲ ಸರ್, ಈಗ ಇದು ಅರೌಂಡ್ ಎಷ್ಟು ಉದ್ದ ಇರ್ಬೋದು ಸರ್ ಇದು ತೂಕ? ಇದು ಹೊಂಬಾಳೆ ಇದರಲ್ಲಿ
ಸುಮಾರು ಅಂದರೆ 2 ರಿಂದ 3 ಅಡಿ ಒಂಬಳೆ ಇದೆ ಸರ್. ಇಲ್ಲಿವರೆಗೂ ಒಂಬಳೆ ಸ್ಟ್ರಕ್ಚರ್ ಇದೆ ನೋಡಿ. ಎಸ್, 3 ಅಡಿ ಒಂಬಳೆ ಇದೆ ಇದರಲ್ಲಿ. 3 ಅಡಿಗೆ ಜಾಸ್ತಿನೇ ಇದೆ. ಆವರೇಜ್ 3 ಅಡಿ ಹೇಳ್ತಾ ಇರೋದು ನೋಡಿ. ಹೌದು ಸರ್. ಈಗ ನಾನು ಇದನ್ನು ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಸರ್. ಓಹೋ, ಥ್ಯಾಂಕ್ ಯು. ಏನು ಅಡ್ಡಿ ಇಲ್ಲ ಸರ್. ಯೂಟ್ಯೂಬಿಗೆ ಹಾಕ್ತೀನಿ. ಈಗ ನೀವು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಉತ್ಪನ್ನಗಳ ಬಗ್ಗೆ? ಸರ್, ಉತ್ಪನ್ನ ಬಗ್ಗೆ ಮಾತಾಡೋಂಗಿಲ್ಲ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಖರ್ಚು ಕಡಿಮೆ ಇದೆ. ಹಾಂ, ರೈತರು ಅಳವಡಿಸ್ಕೊಂಡು ನೀಟಾಗಿ ಇದು ಮಾಡ್ಕೊಂಡು ಹೋದರೆ ಒಳ್ಳೆ ಅನುಕೂಲ ಇದೆ ಸರ್ ಗ್ರೀನ್ ಪ್ಲಾನೆಟಿಂದ. ಓಕೆ. ನಾನಂತರ ಅದೇ ಇವತ್ತು ನಾವು ಇವಾಗ ಹಿಂಗಾರ ಒಣಗೋದಕ್ಕೆ ಮತ್ತು ಸೈಜು ಮತ್ತು ಡ್ರಾಪ್ ಆಗದೆ ಇರೋದಕ್ಕೆ ಇವಾಗ ಸ್ಪ್ರೇ ಮಾಡಿಸ್ತಾ ಇದ್ದೀನಿ. ಈವನ್ ನಮ್ಮ ಕಣ್ಣಿಗೆ ಮೈ ಮೇಲೆ ಬಿದ್ರೂ ಕೂಡ ಉರಿತಾ ಇಲ್ಲ, ಏನೂ ಅನಿಸ್ತಾನೆ ಇಲ್ಲ ನಿಮಗೆ ಅಲ್ವಾ? ಮುಖದ ಮೇಲೆ ಬೀಳ್ತೈತೆ. ಈಗ ಸ್ಪ್ರೇ ಮಾಡೋರು ಇದ್ದಾರೆ. ನೀವು ಸ್ಪ್ರೇ ಮಾಡ್ತಿದ್ರಲ್ಲ, ಮುಖ ಗೀಕ ಉರಿತೈತೆ ಏನಾರ? ಎಷ್ಟು ವರ್ಷದಿಂದ ನಮ್ಮ ಪ್ರಾಡಕ್ಟನ್ನು ನೀವು ಸ್ಪ್ರೇ ಮಾಡಿಸ್ತಾ ಇದ್ದೀರಾ? 5 ರಿಂದ 6 ವರ್ಷ ಅವೇ ತೋಟಗಳಿಗೆ ಹೋಗ್ತಾ ಇದ್ದೀರಿ, ಅದೇ ರೈತರ ಹತ್ರನೇ ಹೋಗ್ತಾ ಇದ್ದೀರಿ. ನೀವು ರಿಸಲ್ಟ್ ನೋಡ್ತಿದ್ರಲ್ಲ, ಹೆಂಗಿದೆ ರಿಸಲ್ಟ್ ಚೆನ್ನಾಗಿದೆ. ಓಕೆ ಸರ್, ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓಕೆ, ನಮಸ್ತೆ. ಧನ್ಯವಾದಗಳು.